ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಲ್ಲಿನ ಖಾಲಿ ಹುದ್ದೆಗಳ ನೇಮಕಾತಿಗಾಗಿ IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಈ ಒಂದು ಬೋರ್ಡ್ನಿಂದ ಅಧಿಸೂಚನೆ ಹೊರಡಿಸಲಾಗಿದೆ, ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಈ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಈ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಥವಾ RRBಗಳಲ್ಲಿನ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಜೂನ್ 7, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಜೂನ್ 27, 2024 ಆಗಿರುತ್ತೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈ ಹುದ್ದೆಗಳಿಗೆ ಪ್ರಿಲಿಮಿನರಿ ಎಕ್ಸಾಮ್, ಮೇನ್ ಎಕ್ಸಾಮ್, ಆಮೇಲೆ ಇಂಟರ್ವ್ಯೂಗಳ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮ್ದ ಹಾಲ್ ಟಿಕೆಟ್ ಜುಲೈ ಅಥವಾ ಆಗಸ್ಟ್ 2024 ಅಫೀಸಿಯಲ್ ವೆಬ್ಸೈಟ್ನಾಗ ಪಬ್ಲಿಷ್ ಮಾಡಲಾಗ್ತದೆ. ಟೆಂಟೇಟಿವ್ ಟೈಮ್ ಟೇಬಲ್ ಸ್ನೇಹಿತರೆ ಇದು. ಪ್ರಿಲಿಮಿನರಿ ಎಕ್ಸಾಮ್ ಆಗಸ್ಟ್ 2024 ನಡೀತದೆ. ಅದರದ್ದು ರಿಸಲ್ಟ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ 2024 ಪಬ್ಲಿಷ್ ಮಾಡಲಾಗ್ತದೆ. ನೆಕ್ಸ್ಟ್ ಮೇನ್ ಎಕ್ಸಾಮ್. ಮೇನ್ ಎಕ್ಸಾಮ್ದ ಹಾಲ್ ಟಿಕೆಟ್ ಸೆಪ್ಟೆಂಬರ್ 2024 ಡೌನ್ಲೋಡ್ ಮಾಡ್ಲಿಕ್ಕೆ ಅಫೀಸಿಯಲ್ ವೆಬ್ಸೈಟ್ನಾಗ ಅವಕಾಶ ಇರ್ತದೆ. ಸೆಪ್ಟೆಂಬರ್ 2024 ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರದ್ದು ಎಕ್ಸಾಮ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ 2024 ನಡೀತದೆ. ಅದರದ್ದು ರಿಸಲ್ಟ್, ಈ ಮೇನ್ ಎಕ್ಸಾಮ್ದು ರಿಸಲ್ಟ್ ಅಕ್ಟೋಬರ್ 2024 ಪಬ್ಲಿಷ್ ಮಾಡಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇಂಟರ್ವ್ಯೂ. ಇಂಟರ್ವ್ಯೂ ನೋಡ್ರಿ, ಇಂಟರ್ವ್ಯೂಗಾಗಿ ಒಂದು ಹಾಲ್ ಟಿಕೆಟ್ ಪಬ್ಲಿಷ್ ಮಾಡಲಾಗ್ತದೆ. ಅದು ಅಕ್ಟೋಬರ್ ಅಥವಾ ನವೆಂಬರ್ 2024 ಇಂಟರ್ವ್ಯೂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ನೀವು. ಇಂಟರ್ವ್ಯೂ ನವೆಂಬರ್ 2024 ನಡೀತದೆ. ಇವೆಲ್ಲ ಎಕ್ಸಾಮ್ ಆದಮೇಲೆ ಜಾಯ್ನಿಂಗ್ ನೋಡ್ರಿ, ಜನವರಿ 2025 ಜಾಯ್ನಿಂಗ್ ಮಾಡಿಕೊಳ್ಳಲಾಗ್ತದೆ. ಅಂದರೆ ಯಾರು ಈ ಪ್ರಿಲಿಮಿನರಿ ಎಕ್ಸಾಮು, ಮೇನ್ ಎಕ್ಸಾಮು, ಇಂಟರ್ವ್ಯೂನಲ್ಲಿ ಪಾಸ್ ಆಗಿರ್ತಾರಲ್ಲ ಅವರನ್ನು ಜಾಯ್ನಿಂಗ್ ಮಾಡ್ಕೊಳ್ಳಲಾಗ್ತದೆ. ಯಾವಾಗ? ಜನವರಿ 2025. ಇದಿಷ್ಟು ಪ್ರಮುಖ ದಿನಾಂಕಗಳ ಬಗ್ಗೆ ಮಾಹಿತಿ. RRBಗಳಲ್ಲಿ ಗ್ರೂಪ್ ಎ ಆಮೇಲೆ ಗ್ರೂಪ್ ಬಿ ಆಫೀಸರ್ಸ್ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಗ್ರೂಪ್ ಎದೊಳಗೆ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಅಂತ ಹೇಳಿ ಈ ರೀತಿ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಗ್ರೂಪ್ ಬಿ ಒಳಗೆ ಅಸಿಸ್ಟೆಂಟ್ಸ್ ಅಂತ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಮಲ್ಟಿಪರ್ಪಸ್ ಅಸಿಸ್ಟೆಂಟ್ಸ್ ಅಂತ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ವೇಕೆನ್ಸಿ ಎಷ್ಟದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 9,995 ಹುದ್ದೆಗಳದಾವ. 10,005 ಹುದ್ದೆಗಳು ಕಡಿಮೆ ಸ್ನೇಹಿತರೆ. ಇವಿಷ್ಟು ಹುದ್ದೆಗಳ ಈ RRB ಬ್ಯಾಂಕ್ಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದ್ರೆ ಕರ್ನಾಟಕದೊಳಗೆ ಯಾವ್ಯಾವ ಬ್ಯಾಂಕ್ಸ್ಗಳು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕರ್ನಾಟಕದೊಳಗೆ ನೋಡ್ರಿ ಸ್ನೇಹಿತರೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಬರ್ತಾವ, ಆಮೇಲೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಬರ್ತಾವ. ಈ ಬ್ಯಾಂಕ್ಗಳಲ್ಲಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಕರ್ನಾಟಕದೊಳಗೆ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಅಂದ್ರೆ ಖಾಲಿ ಹುದ್ದೆಗಳ ವಿವರ ನೋಡೋದಾದ್ರೆ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನೊಳಗೆ 100 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನಲ್ಲಿ 100 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 200 ಹುದ್ದೆಗಳ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಗ್ರೂಪ್ ಬಿ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳಿ ಹುದ್ದೆಗಳು ಅದಾವ. 18ರಿಂದ 28 ವರ್ಷ ವಯಸ್ಸಿನ ಒಳಗಿನವರು ಎಲ್ಲರೂ ಈ ಗ್ರೂಪ್ ಬಿ ಅಥವಾ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಗ್ರೂಪ್ ಎ ಆಫೀಸರ್ಸ್. ಈ ಗ್ರೂಪ್ ಎದೊಳಗೆ ಆಫೀಸರ್ ಸ್ಕೇಲ್ 1 ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳ ಸ್ನೇಹಿತರೆ. ಈ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಯೋಮಿತಿ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಅಂದ್ರೆ ಮ್ಯಾನೇಜರ್ ಹುದ್ದೆಗಳು ಕನಿಷ್ಠ 21 ವರ್ಷ, ಗರಿಷ್ಠ 32 ವರ್ಷ. ನೆಕ್ಸ್ಟ್ ಅದೇ ರೀತಿ ಆಫೀಸರ್ ಸ್ಕೇಲ್ 3 ಅಂದ್ರೆ ಸೀನಿಯರ್ ಮ್ಯಾನೇಜರ್ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಈ ವಯೋಮಿತಿ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಗರಿಷ್ಠ ವಯೋಮಿತಿ ಮೇಲೆ ಇಲ್ಲಿ ತನಕ ಏನು ಗರಿಷ್ಠ ವಯೋಮಿತಿ ಹೇಳಿನಲ್ಲ, ಆ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಸ್ನೇಹಿತರೆ.
SC ST ಕ್ಯಾಟಗರಿಯವರಿದ್ರಿ ಅಂತಂದ್ರೆ 5 ವರ್ಷ, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷ, ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸರ್ವಿಸ್ ಮಾಡ್ಯಾರ ಅಷ್ಟು ವರ್ಷ, ಅದ್ರ ಮೇಲೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್. ನೆಕ್ಸ್ಟ್ ವಿಧವೆಯರಿಗೆ, ಡಿವೋರ್ಸ್ ಆದವರು, ಮಹಿಳಾ ಹೆಣ್ಣು ಮಕ್ಕಳಿಗೆ ನೋಡ್ರಿ ಸ್ನೇಹಿತರೆ, ಇದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗ್ತದೆ, ಬೇರೆ ಹುದ್ದೆಗಳಿಗೆ ಅಪ್ಲಿಕೇಬಲ್ ಆಗಂಗಿಲ್ಲ. ಅಪ್ ಟು 35 ವರ್ಷದವರ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಜನರಲ್ ಕ್ಯಾಟಗರಿಯ ಅಭ್ಯರ್ಥಿಗಳಾಗಿದ್ರಿ, ವಿಡವ್ ಆಗಿದ್ರಿ ಅಥವಾ ಡಿವೋರ್ಸ್ಡ್ ವುಮೆನ್ ಆಗಿದ್ರಿ ಅಂತಂದ್ರೆ 35 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. OBC ಕ್ಯಾಂಡಿಡೇಟ್ ಆಗಿದ್ರಿ ಅಂದ್ರೆ 38 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಅಥವಾ ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ರಿ ಅಂತಂದ್ರೆ 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಮುಗಿಸಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಆಫೀಸ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪಸ್ ಹುದ್ದೆ, ಯಾವುದೇ ಪದವಿ ನೀವೇನಾದರೂ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಎನಿ ಡಿಗ್ರಿ, ಅದು BCom ಆಗಿರ್ಬೋದು, BBA ಆಗಿರ್ಬೋದು, BCA ಆಗಿರ್ಬೋದು, ಯಾವುದೇ ಡಿಗ್ರಿ ಆಗಿರ್ಬೋದು, ನೀವೇನಾದರೂ ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಆಫೀಸ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪಸ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1ಕ್ಕೂ ಕೂಡ ಸೇಮ್ ಸ್ನೇಹಿತರೆ, ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2, ಅದು ಕೂಡ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಸ್ನೇಹಿತರೆ, ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ 50% ಅಂಕಗಳೊಂದಿಗೆ ಪದವಿಯನ್ನ ಪಾಸ್ ಮಾಡಿರಬೇಕು. ಪ್ರತಿಯೊಂದು ಹುದ್ದೆಗೆ ಏನಂದ್ರೆ ಕಂಪ್ಯೂಟರ್ದು ವರ್ಕಿಂಗ್ ನಾಲೆಜ್ ಅನ್ನ ಹೊಂದಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2ರೊಳಗೆ ಸ್ಪೆಷಲಿಸ್ಟ್ ಆಫೀಸರ್ಸ್ ಅಂತ ಐತಿ, ಅದರೊಳಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಫೀಸರ್ಸ್ ಅಂತ ಬರ್ತದ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗೆ ಎಂಜಿನಿಯರಿಂಗ್ ಡಿಗ್ರಿಯನ್ನ ಪಾಸ್ ಮಾಡಿರ್ಬೇಕು. ಅದು 50% ಅಂಕಗಳೊಂದಿಗೆ ಎಂಜಿನಿಯರಿಂಗ್ ಡಿಗ್ರಿಯನ್ನ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ರಿಲೆವೆಂಟ್ ಫೀಲ್ಡ್ ಒಳಗೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ CA ಪಾಸ್ ಆಗಿರ್ಬೇಕು. ಲಾ ಆಫೀಸರ್ LLB ಪಾಸ್ ಆಗಿರ್ಬೇಕು. 50% ಅಂಕಗಳೊಂದಿಗೆ LLB ಪಾಸ್ ಮಾಡಿರ್ಬೇಕು. ಆದರೆ 2 ವರ್ಷದ ಅಡ್ವೊಕೇಟ್ ಆಗಿ ವರ್ಕ್ ಮಾಡಿರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಟ್ರೆಜರರಿ ಮ್ಯಾನೇಜರ್ ಅಂತದ, ಇದಕ್ಕೂ ಕೂಡ CA ಪಾಸ್ ಮಾಡಿರ್ಬೇಕು. ಇನ್ ಕೇಸ್ CA ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಫಿನಾನ್ಸ್ ವಿಷಯದೊಳಗೆ MBA ಪಾಸ್ ಮಾಡಿದ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಮಾರ್ಕೆಟಿಂಗ್ ಆಫೀಸರ್, ಮಾರ್ಕೆಟಿಂಗ್ ವಿಷಯದೊಳಗೆ MBA ಪಾಸ್ ಮಾಡಿರ್ಬೇಕು. ಅದೇ ರೀತಿ 1 ವರ್ಷದ ರಿಲೆವೆಂಟ್ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಅಗ್ರಿಕಲ್ಚರ್ ಆಫೀಸರ್, ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಡೈರಿ ಆಗಿರ್ಬೋದು, ಅನಿಮಲ್ ಹಸ್ಬೆಂಡರಿ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ವೆಟರ್ನರಿ ಸೈನ್ಸ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಎಂಜಿನಿಯರಿಂಗ್ ಆಗಿರ್ಬೋದು, ಫಿಸಿಕಲ್ಚರ್ ಆಗಿರ್ಬೋದು. ಇವಿಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವೇನಾದರೂ ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ 2 ವರ್ಷದ ರಿಲೆವೆಂಟ್ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 3 ಅಂದ್ರೆ ಸೀನಿಯರ್ ಮ್ಯಾನೇಜರ್ ಹುದ್ದೆ, ಯಾವುದೇ ಡಿಗ್ರಿ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಯಾವುದೇ ಡಿಗ್ರಿ 50% ಅಂಕಗಳೊಂದಿಗೆ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಯಾವುದೇ ಒಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಟ್ ಒಳಗೆ ಆಫೀಸರ್ ಆಗಿ 5 ವರ್ಷ ವರ್ಕ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಎಜುಕೇಷನ್ ಕ್ವಾಲಿಫಿಕೇಶನ್ ಜೂನ್ 27, 2024 ಮುಗಿಸಿರ್ಬೇಕು. ಅಂದ್ರೆ ಈ ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಜೂನ್ 27, 2024 ಆಗಿರ್ತಾ. ಅಷ್ಟರೊಳಗೆ ನಿಮ್ದು ಡಿಗ್ರಿದ ರಿಸಲ್ಟ್ ಏನಾಗಿರ್ಬೇಕು, ಪಬ್ಲಿಷ್ ಆಗಿರ್ಬೇಕು. ನಿಮ್ಮ ಡಿಗ್ರಿ ರಿಸಲ್ಟ್ ಅನೌನ್ಸ್ ಆಗಿರ್ಬೇಕು. ಅಂಥವ್ರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಡಿಗ್ರಿ ರಿಸಲ್ಟ್ ವೇಟ್ ಮಾಡೋರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರಂಗಿಲ್ಲ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಆಫೀಸರ್ ಸ್ಕೇಲ್ 1, 2 ಮತ್ತು 3ಕ್ಕಾದ್ರೂ ಅರ್ಜಿ ಸಲ್ಲಿಸ್ರಿ. ಆಫೀಸ್ ಅಸಿಸ್ಟೆಂಟ್ಸ್ಗಾದ್ರೂ ಅರ್ಜಿ ಸಲ್ಲಿಸ್ರಿ. ಅರ್ಜಿ ಶುಲ್ಕ ಸೇಮ್ ಆಗಿರ್ತದೆ. SC ST ಅಂಗವಿಕಲ ಅಭ್ಯರ್ಥಿಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಈ 3 ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ನೀವು ಅರ್ಜಿಯನ್ನು
ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಈ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳ ಜೊತೆಗೆ ಆಫೀಸರ್ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಆದರೆ ಆಫೀಸರ್ ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ಮಾತ್ರ ಅರ್ಜಿಯನ್ನು ನೀವು ಸಲ್ಲಿಸಬೇಕು. ಈ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಪರೇಟ್ ಅರ್ಜಿ ಶುಲ್ಕ ತುಂಬಬೇಕು. ಈ ಆಫೀಸರ್ ಹುದ್ದೆಗಳಿಗೆ ಸಪರೇಟ್ ಅರ್ಜಿ ಶುಲ್ಕವನ್ನು ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಆಫೀಸ್ ಅಸಿಸ್ಟೆಂಟ್ ಆಫೀಸರ್ ಸ್ಕೇಲ್ 1 ಈ ಹುದ್ದೆಗಳಿಗೆ ಪ್ರಿಲಿಮಿನರಿ ಎಕ್ಸಾಮ್ ಇರ್ತದೆ. ಪ್ರಿಲಿಮಿನರಿ ಎಕ್ಸಾಮ್ ಆದಮೇಲೆ ಮೇನ್ ಎಕ್ಸಾಮ್ ಇರ್ತದೆ, ಆಮೇಲೆ ಇಂಟರ್ವ್ಯೂ ಇರ್ತದೆ. ಓಕೆ, ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆದರೆ ಮಾತ್ರ ಮೇನ್ ಎಕ್ಸಾಮ್ಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ, ಎಲಿಜಿಬಲ್ ಮಾಡ್ತಾರೆ. ಇನ್ ಕೇಸ್ ಪ್ರಿಲಿಮಿನರಿ ಎಕ್ಸಾಮ್ ನೀವು ಪಾಸ್ ಮಾಡಲಿಲ್ಲ ಅಂದರೆ ಮೇನ್ ಎಕ್ಸಾಮ್ ನಿಮ್ಮನ್ನು ಎಲಿಜಿಬಲ್ ಮಾಡಂಗಿಲ್ಲ. ಅಂದರೆ ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ನೇಹಿತರೆ. ಇದು ಈ ಮೇನ್ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ಬೇಕಂದ್ರೆ ಈ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಬೇಕು ಅಂತ ಅರ್ಥ. ಈ ಪ್ರಿಲಿಮಿನರಿ ಎಕ್ಸಾಮ್ದ ಬಗ್ಗೆ ನೋಡೋಣ ಸ್ನೇಹಿತರೆ. ಆಫೀಸರ್ ಸ್ಕೇಲ್ 1 ಆಗಿರ್ಬೋದು, ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಆಗಿರ್ಬೋದು. 80 ಮಾರ್ಕ್ಸಿಂದ ಇರ್ತದೆ ಪ್ರಿಲಿಮಿನರಿ ಎಕ್ಸಾಮ್. 45 ನಿಮಿಷ ಸಮಯಾವಕಾಶ ಇರ್ತದೆ. 45 ನಿಮಿಷದೊಳಗೆ ಈ 80 ಮಾರ್ಕ್ಸಿನ ಕ್ವಶನ್ ಪೇಪರ್ಸನ್ನು ಬಿಡಿಸ್ಬೇಕಾಗ್ತದೆ. ಸಿಲೆಬಸ್ ನೋಡ್ರಿ ಸ್ನೇಹಿತರೆ. ಆಫೀಸರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ರೀಸನಿಂಗ್, ನ್ಯೂಮೆರಿಕಲ್ ಅಬಿಲಿಟಿ ಅಂತ 2 ವಿಷಯವನ್ನು ಈ ಎಕ್ಸಾಮ್ ಹೊಂದಿರ್ತದೆ. ಆಫೀಸರ್ ಸ್ಕೇಲ್ 1 ರೀಸನಿಂಗ್ ಆಮೇಲೆ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಅಂತ 2 ವಿಷಯಗಳನ್ನು ಹೊಂದಿರ್ತದೆ. ಈ ರೀತಿ ಪ್ರಿಲಿಮಿನರಿ ಎಕ್ಸಾಮ್ದು ಸಿಲೆಬಸ್ ಇರ್ತದೆ. ನೆಕ್ಸ್ಟ್ ಇದ್ರೊಳಗೆ ಪಾಸ್ ಆದ್ರಿ ಅಂದ್ರೆ ಮೇನ್ ಎಕ್ಸಾಮ್ ಇರ್ತದೆ. ಮೇನ್ ಎಕ್ಸಾಮ್ ನೋಡ್ರಿ, ಆಫೀಸ್ ಅಸಿಸ್ಟೆಂಟ್ ಆಗಿರ್ಬೋದು, ಆಫೀಸರ್ ಸ್ಕೇಲ್ 1 ಆಗಿರ್ಬೋದು, ಒಟ್ಟು 200 ಮಾರ್ಕ್ಸಿಂದ ಮೇನ್ ಎಕ್ಸಾಮ್ ಆಗಿರ್ತದೆ. ಇದು ಕೂಡ ಆಬ್ಜೆಕ್ಟಿವ್ ಟೈಪ್ ಸ್ನೇಹಿತರೆ. ಪ್ರಿಲಿಮಿನರಿ ಎಕ್ಸಾಮ್ ಆಗಿರ್ಬೋದು, ಮೇನ್ ಎಕ್ಸಾಮ್ ಆಗಿರ್ಬೋದು, ಇವೆಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರ್ತಾವೆ. ಇವಕ್ಕೆ ಅಂದ್ರೆ 1 ಪ್ರಶ್ನೆಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಸರಿಯಾದ ಉತ್ತರವನ್ನು ಟಿಕ್ ಮಾಡೋದಿರ್ತದೆ. ಈ ರೀತಿ ಕ್ವಶನ್ ಪೇಪರ್ ಆಗಿರ್ತದೆ. 200 ಮಾರ್ಕ್ಸ್ ಒಳಗೆ ಯಾವ ವಿಷಯಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. 2 ತಾಸು ಸಮಯಾವಕಾಶ ಇರ್ತದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1 ಕೂಡ ಸೇಮ್ ಸ್ನೇಹಿತರೆ. 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಇಲ್ಲಿ ಯಾವ ವಿಷಯಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಇಲ್ಲಿ ಮುಂದೆ ಕೊಟ್ಟಾರ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇದಕ್ಕೂ ಕೂಡ 2 ತಾಸು ಸಮಯಾವಕಾಶ ಇರ್ತದೆ. ಇನ್ನು ಎಕ್ಸಾಮ್ ಯಾವ ಭಾಷೆಯೊಳಗೆ ಇರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನಮ್ದು ಕರ್ನಾಟಕದಲ್ಲಿ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಕನ್ನಡ, ಕೊಂಕಣಿ ಈ 4 ಭಾಷೆಯೊಳಗೆ ಯಾವುದು ಭಾಷೆಯೊಳಗೆ ನೀವು ಎಕ್ಸ್ಪರ್ಟ್ ಇರ್ತೀರಿ ಆ ಭಾಷೆಯೊಳಗೆ ಎಕ್ಸಾಮನ್ನು ಬರೀಬಹುದು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಅಂದ್ರೆ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಆಗಿರ್ಬೋದು. ಆಫೀಸರ್ ಸ್ಕೇಲ್ 2 ಒಳಗೆ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಆಗಿರ್ಬೋದು. ಆಮೇಲೆ ಆಫೀಸರ್ ಸ್ಕೇಲ್ 3 ಆಗಿರ್ಬೋದು. ಈ 3 ಹುದ್ದೆಗಳಿಗೆ ಯಾವುದೇ ರೀತಿ ಪ್ರಿಲಿಮಿನರಿ ಎಕ್ಸಾಮ್ ಇರಂಗಿಲ್ಲ. ಒಂದೇ ಒಂದು ಎಕ್ಸಾಮ್ ಇರ್ತದೆ. ಅದು 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. 2 ತಾಸು ಸಮಯಾವಕಾಶ ಇರ್ತದೆ. ಈ ಎಕ್ಸಾಮ್ ನೀವು ಪಾಸ್ ಆಗಿರಿ ಅಂದ್ರೆ ಡೈರೆಕ್ಟ್ ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತೀರಿ. ಇಲ್ಲಿ ಎಕ್ಸಾಮ್ದು ಸಿಲೆಬಸ್ ಐತೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ನೀವೇನಾದರೂ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, 0.25 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ. ನೆಕ್ಸ್ಟ್ ಮೇನ್ ಎಕ್ಸಾಮ್ ಪಾಸ್ ಮಾಡಿದ್ರಿ ಅಂತಂದ್ರೆ ಇಂಟರ್ವ್ಯೂಗೆ ಎಲಿಜಿಬಲ್ ಮಾಡ್ತಾರೆ. ಇಂಟರ್ವ್ಯೂ ನೋಡ್ರಿ ಸ್ನೇಹಿತರೆ, ಟೋಟಲ್ 100 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. SC ST OBC ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂದ್ರೆ 35 ಅಂಕಗಳ ನೀವು ತಗೊಳ್ಬೇಕು. ಅಂದ್ರೆ ಪಾಸ್ ಆದಂಗೆ, ಇಂಟರ್ವ್ಯೂ ಪಾಸ್ ಆದಂಗೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು 40 ಅಂಕಗಳು, ಈ 100 ಅಂಕಗಳಲ್ಲಿ 40 ಅಂಕಗಳು ತೊಗೊಂಡಿರಿ ಅಂತಂದ್ರೆ ನೀವು ಇಂಟರ್ವ್ಯೂ ಪಾಸ್ ಆದಂಗೆ. ಈ ಮೇನ್ ಎಕ್ಸಾಮ್ದು ಆಮೇಲೆ ಇಂಟರ್ವ್ಯೂ ಮಾರ್ಕ್ಸ್ಗಳ ಆಧಾರದ ಮೇಲೆ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳಾಗ್ತದೆ. ಈ ಮೇನ್ ಎಕ್ಸಾಮ್ ಏನು ಅಂಕಗಳು ತೊಗೊಂಡಿರ್ತೀರಿ ಅದರದ್ದು 80% ಅಂಕಗಳು, ಈ ಇಂಟರ್ವ್ಯೂದು ಏನು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದರದ್ದು 20% ಅಂಕಗಳು ಕೂಡಿಸ್ತಾರೆ. ಈ ಕೂಡಿಸಿರ್ತಕ್ಕಂಥ ಅಂಕಗಳಲ್ಲಿ ಅತಿ ಹೆಚ್ಚು ಅಂಕಗಳ ಯಾರ್ದು ಬಂದಿರುತ್ತೋ ಅವರನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ, ಕರ್ನಾಟಕದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇದು ನೋಡ್ರಿ, ಇದು ಏನದಲ್ಲ ಇದು ಪ್ರಿಲಿಮಿನರಿ ಎಕ್ಸಾಮ್ದು. ಇವೇನು ಕೊಟ್ರಲ್ಲ ಇವಿಷ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು. ನೆಕ್ಸ್ಟ್ ಇವೇನದಲ್ಲ ಇದು ಮೇನ್ ಎಕ್ಸಾಮ್ದು. ಇವಿಷ್ಟು ಏನದವಲ್ಲ ಇವಿಷ್ಟು ಪ್ಲೇಸಸ್ಗಳ ಸ್ಥಳಗಳಲ್ಲಿ ಮೇನ್ ಎಕ್ಸಾಮ್ ಕಂಡಕ್ಟ್ ಮಾಡಲಾಗ್ತದೆ ಸ್ನೇಹಿತರೆ. ಇವಿಷ್ಟು ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಅಥವಾ ಈ ನೋಟಿಫಿಕೇಶನನ್ನು ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡಿರ್ತೀನಿ.
ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡಲೇ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸನ್ನು ಒಮ್ಮೆ ನೀಟಾಗಿ ಓದ್ಕೊಂಡು ತದನಂತರ ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರೆ. ಇದಿಷ್ಟು ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಲ್ಲಿನ ಖಾಲಿ ಹುದ್ದೆಗಳ ನೇಮಕಾತಿಗಾಗಿ IBPS ನಿಂದ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಷನ್ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.